ಒಂದಿನ ಕುರುಡನೊಬ್ಬ ದೇವಸ್ಥಾನಕ್ಕೆ ಬರ್ತಾನಂತೆ. ಹಾಗೆ ಬಂದವನು ಹಿಂದಿನಿಂದ ಎಲ್ಲರನ್ನ ಸರಿಸ್ಕೊಂಡು ಮುಂದೆ ಬಂದು ಗರ್ಭಗುಡಿಯ ಎದುರು ನಿಲ್ತಾನಂತೆ. ನಿಂತು ಎರಡೂ ಕೈಗಳನ್ನ ಜೋಡಿಸ್ತಾ ಆ ದೇವರನ್ನ ಪ್ರಾರ್ಥಿಸೋದಕ್ಕಾರಂಭಿಸ್ತಾನಂತೆ. ಇದನ್ನ ಕಂಡಂತಹ ಉಳಿದ ಭಕ್ತರು ನಗೋದಕ್ಕಾರಂಭಿಸ್ತಾರಂತೆ. ಅವರೊಳಗೆ ಗುಸುಗುಸು ಅಂತ ಮಾತಾಡ್ಕೊಳ್ಳೋದಕ್ಕಾರಂಭಿಸ್ತಾರಂತೆ. ಇದೆಲ್ಲವೂ ಕುರುಡನ ಗಮನಕ್ಕೆ ಬಂದ್ರು ಅವನು ತನ್ಮಯತೆಯಿಂದ ಭಗವಂತನನ್ನ ಪ್ರಾರ್ಥಿಸೋದನ್ನ ಮುಂದುವರಿಸ್ತಾನಂತೆ. ಆದ್ರೂ ಕುತೂಹಲ ತಣಿಯದ ಅಲ್ಲಿದ್ದ ವ್ಯಕ್ತಿಯೊಬ್ರು ಕುರುಡನನ್ನ ಕರೆದು ಕೇಳ್ತಾರಂತೆ, ಅಲ್ಲಪ್ಪ, ನಿನಗ್ ಕಣ್ಣು ಕಾಣಿಸೋದಿಲ್ಲ, ದೇವಸ್ಥಾನಕ್ಕೇನೋ ಬಂದಿದೀಯಾ, ಆದ್ರೆ ಹಿಂದೆ ನಿಂತವನು ಎಲ್ಲರನ್ನ ಸರಿಸ್ಕೊಂಡು ಮುಂದೆ ಬಂದು ಗರ್ಭಗುಡಿಯ ಎದುರು ನಿಂತಿದೀಯಲ್ಲ, ನಿನ್ಗ ಆ ದೇವ್ರು ಕಾಣಿಸ್ತಾನ ಅಂತ. ಆಗ ಕುರುಡ ನಗ್ತಾ ಉತ್ತರಿಸ್ತಾನಂತೆ, ನೀವು ಹೇಳಿದ್ದು ನಿಜ, ನಿಜಕ್ಕೂ ನನಗೆ ಗರ್ಭಗುಡಿಯೊಳಗಿರುವಂತಹ ದೇವ್ರು ಕಾಣಿಸ್ತಾ ಇಲ್ಲ, ಆದ್ರೆ ಆ ಭಗವಂತನಿಗೆ ನಾನು ಖಂಡಿತವಾಗ್ಲೂ ಕಾಣಿಸ್ತೀನಿ, ಅವನು ನನ್ನನ್ನ ನೋಡಿಯೇ ನೋಡ್ತಾನೆ ಅಂತ. ಈಗ ನೀವು ಹೇಳಿ ಸ್ನೇಹಿತರೆ, ಇಲ್ಲಿ ನಿಜಕ್ಕೂ ಕುರುಡ್ರು ಯಾರು?